ಬಾಗಲಕೋಟೆ ಜಿಲ್ಲೆ ತಾಲೂಕಾ ಆಡಳಿತ ಹಾಗೂ ತಾಲೂಕು ಪಂಚಾಯತ್ ಹುನಗುಂದ ಇವರ ಸಹಯೋಗದಲ್ಲಿ ದಿನಾಂಕ ಜೂನ್ 21, 2026 ರಂದು ಬೆಳಗ್ಗೆ 7 ಗಂಟೆಗೆ ಮಾನವೀಯತೆಗಾಗಿ ಯೋಗ, ದೈಹಿಕ ಮತ್ತು ಮಾನಸಿಕ ಚೈತನ್ಯವನ್ನು ಉದ್ದೇಶಿಸುವ ಅದ್ಭುತ ವಿದ್ಯೆಯಾದ ಯೋಗವು ನಮ್ಮೆಲ್ಲರ ದೈನಂದಿನ ಚಟುವಟಿಕೆಗಳ ಭಾಗವಾಗಲೆಂಬ ಧ್ಯೇಯವಾಕ್ಯದೊಂದಿಗೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಉದ್ಘಾಟನಾ ಸಮಾರಂಭವು ತಹಶೀಲ್ದಾರರಾದ ಪ್ರದೀಪಕುಮಾರ ಹಿರೇಮಠರ ಅಧ್ಯಕ್ಷತೆಯಲ್ಲಿ ಹುನಗುಂದ ತಾಲೂಕಾ ಟಿಸಿಎಚ್ ಕಾಲೇಜಿನ ಆವರಣದಲ್ಲಿ ಜರುಗಿತು. ಈ ಒಂದು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ ಸರಕಾರಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಹಾಗೂ ಪ್ರಾಂಶುಪಾಲರು, ಉಪನ್ಯಾಸಕರು ಮತ್ತು ಶಿಕ್ಷಕರ ವೃಂದ ಹಾಗೂ ತಾಲೂಕಾ ಆಡಳಿತದ ಸಿಬ್ಬಂದಿಗಳನ್ನು ಉದ್ದೇಶಿಸಿ ಯೋಗಗುರುಗಳು ಮತ್ತು ನವದೆಹಲಿಯ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾರ ಗೃಹ ಕಾರ್ಯಾಲಯದಲ್ಲಿ ನೈಟಿಬಿಪಿ ಕಮಾಂಡೋಗಳಾದ ಮಹಾಂತೇಶಗೌಡರರು, ಯೋಗಾಸನಗಳ ಪರ ಹಾಗೂ ತಹಶೀಲ್ದಾರರಾದ ಪ್ರದೀಪಕುಮಾರರು ತಮ್ಮ ಅಧ್ಯಕ್ಷೀಯ ಪರ ಮಾತನಾಡಿ, ಭಾರತದಲ್ಲಿ 2ನೇ ಶತಮಾನ ಮತ್ತು 4ನೇ ಶತಮಾನದ ಮಧ್ಯಭಾಗದಲ್ಲಿ ಪತಾಂಜಲಿ ಮಹರ್ಷಿಗಳು ಯೋಗಾಷ್ಟಗಳನ್ನು ಸಂಶೋಧಿಸಿ ಮನುಷ್ಯನ ಸ್ವಾಸ್ಥ್ಯತೆಯನ್ನು ಕಾಪಾಡಿಕೊಳ್ಳಲೆಂದು ಕೊಡುಗೆ ನೀಡಿದ್ದಾರೆ. ಆ ಕಾರಣಕ್ಕೆ ಜೂನ್ 21, 2014 ರಲ್ಲಿ ವಿಶ್ವದ 192 ರಾಷ್ಟ್ರಗಳು ಕೈಜೋಡಿಸಿ ಮನುಷ್ಯನ ಮನಸ್ಸು ಎಂದೆಂದಿಗೂ ಸಹಜವಾಗಿರಲೆಂದು ಹಾಗೂ ಮನುಷ್ಯನು ತನ್ನ ದೇಹ, ವಸ್ತು, ಆಸ್ತಿ, ಕೀರ್ತಿ, ವಾರ್ತೆಯಂತಹ ಮಿಷಕ್ಕೆ ಒಳಗಾಗದಂತೆ ಹಾಗೂ ಮನುಷ್ಯನ ಮನಸ್ಸಿಗೆ ಖಿನ್ನತೆ, ಉದ್ವೇಗ, ರಾಗದ್ವೇಷ, ಆಲಸ್ಯ, ಬೇಸರ, ದಾರಿದ್ರ್ಯ ಸೇರಿ ಇತರೆ ಅವಗುಣಗಳು ಮಾಯೆಯಾಗಿ ಕಾಡುತ್ತವೆ. ಹಾಗಾಗಿ ಇವುಗಳ ಮೂಲೋತ್ಪಾಟನೆಯಾಗಬೇಕೆಂದರೆ ಕಾಟಾಚಾರಕ್ಕೆ ಯೋಗ ದಿನಾಚರಣೆ ಆಚರಿಸದೆ ನಮ್ಮ ದೈನಂದಿನ ಬದುಕಿನಲ್ಲಿ ದೈನಂದಿನ ಪರಿಪಾಠವನ್ನಾಗಿಸಿ ನಮ್ಮ ಮಾನಸಿಕ, ದೈಹಿಕ ಮತ್ತು ಶಿಸ್ತನ್ನು ಪಡೆದು ಆರೋಗ್ಯವನ್ನು ಸದೃಢಪಡಿಸಿಕೊಂಡರೆ ಮಾತ್ರ ಯೋಗ ದಿನಾಚರಣೆಯು ಸಾರ್ಥಕವಾಗುತ್ತದೆ ಎಂದರು. ನಂತರ ಇಂದು ವಿಶ್ವದ ಬಹುತೇಕ ರಾಷ್ಟ್ರಗಳು ಈ ಯೋಗದಿಂದ ತಮ್ಮಾರೋಗ್ಯವನ್ನು ಸದೃಢಪಡಿಸಿಕೊಂಡಿದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಅಳವಡಿಸಿಕೊಳ್ಳದೆ ವಂಚಿತಗೊಂಡಿದ್ದಾರೆ. ಆ ಕಾರಣಕ್ಕಾಗಿ ಜಾತಿ, ಮತ, ಪಂಥ, ಭೇದೆನ್ನದೆ ಎಲ್ಲರೂ ಆರೋಗ್ಯವಾಗಿರಲು ಯೋಗವನ್ನು ಮೈಗೂಡಿಸಿಕೊಳ್ಳಬೇಕೆಂದರಲ್ಲದೆ ವಿದ್ಯಾರ್ಥಿಗಳು ಯೋಗವಿಲ್ಲದೆ ನಮ್ಮ ಬದುಕು ಇಲ್ಲವೆಂದು ಭಾವಿಸಿ ಕನಿಷ್ಠ ದಿನಕ್ಕೆ 1 ಗಂಟೆಯಾದರೂ ಸಹ ಯೋಗ ಕೈಗೊಳ್ಳಲು ಮೀಸಲಾಗಿರಿಸಿ ನಿಮ್ಮ ಸ್ವಾಸ್ಥ್ಯತೆಯನ್ನು ಕಾಪಾಡಿಕೊಳ್ಳಿರೆಂದು ಕಿವಿಮಾತು ಹೇಳಿದರು. ನಂತರ ಯೋಗಗುರುಗಳು ವಿದ್ಯಾರ್ಥಿಗಳಿಗೆ, ಉಪನ್ಯಾಸಕರಿಗೆ, ಅಧಿಕಾರಿಗಳಿಗೆ ಯೋಗದ 12 ಆಸನಗಳನ್ನು ಬೋಧಿಸುತ್ತಾ ಪ್ರಾಯೋಗಿಕವಾಗಿ ಯೋಗವನ್ನು ಮಾಡಿಸಿದರು. ಈ ಒಂದು ಯೋಗದಲ್ಲಿ ಭಾಗವಹಿಸಿದ ತಾಲೂಕಾ ಆಡಳಿತದ ಸಿಬ್ಬಂದಿಗಳು, ಶಿಕ್ಷಕರು, ಮುಖಂಡರಿಗೆ ಸೇರಿದಂತೆ ಇತರರಿಗೆ ಮಹಾಂತೇಶ ಮತ್ತು ಬಸವರಾಜ ಶಿವಪ್ರಿಯನಮಠ ಸಹೋದರರ ಸಾರಥ್ಯದ ಹೊಸ ಬೆಳಕು ಸಂಸ್ಥೆ ವತಿಯಿಂದ ಉಚಿತವಾಗಿ ಟಿ-ಶರ್ಟ್ ವಸ್ತ್ರಗಳನ್ನು ವಿತರಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಲಿಂಗರಾಜ ಗದ್ದನಕೇರಿರು ವೇದಿಕೆ ಹಂಚಿಕೊಂಡರೆ, ತಾಲೂಕಾ ಪಂಚಾಯತ ಕಾರ್ಯನಿರ್ವಾಹಕಾಧಿಕಾರಿಗಳಾದ ಮುರಳೀಧರ ದೇಶಪಾಂಡೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಜಸ್ಮೀನ ಕಿಲ್ಲೇದಾರ, ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಿಡಿಸಿ ಉಪಾಧ್ಯಕ್ಷರು ಹಾಗೂ ಹುನಗುಂದ ತಾಲೂಕಾ ಹಿಂದುಳಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವಿಜಯ ಮಹಾಂತೇಶ ಗದ್ದನಕೇರಿ, ನಿವೃತ್ತ ಶಿಕ್ಷಕರಾದ ಸಂಗಣ್ಣೆಮ್ಮಿ, ಗ್ರೇಡ್ 2 ತಹಶೀಲ್ದಾರರಾದ ಮಹೇಶ ಸಂದಿಗ್ವಾಡ, ಹುನಗುಂದ ತಾಲೂಕಾ ಸರಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸಂಗಮೇಶ ಪಾಟೀಲ, ಸಿರಸ್ತೆದಾರರಾದ ಶ್ರವಣಕುಮಾರ ಮುಂಡೆವಾಡಿ ಸೇರಿದಂತೆ ಇತರೆ ಮುಖಂಡರು, ಸಿಬ್ಬಂದಿಗಳು, ದೈಹಿಕ ಶಿಕ್ಷಕರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಎಲ್ಲರಿಗೂ ಶುಭಾಶಯಗಳು. ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಸ್ಟೂಡೆಂಟ್ ಹೌದಲ್ಲ ನೀವು? ರಿಫ್ಲೆಕ್ಷನ್ ಏನೋ ಬರ್ತಾ ಇಲ್ಲಲ್ಲ, ನಾಷ್ಟ ಮಾಡಿಲ್ಲಲ್ಲ, ಅದಕ್ಕನೆ ಒಂದು ವಿಶ್ವ ಮಾನ್ಯತೆ ಸಿಕ್ಕ ದಿನ ಇಂದು. ಯೋಗದ ಬಗ್ಗೆ ಒಂದೇ ದಿವಸ 192 ದೇಶಗಳು ಅಪ್ಪಿಕೊಂಡ ದಿನ ಇದು. ಯಾಕಪ್ಪ ಅಂದ್ರ ಯೋಗ ಭಾರತೀಯರ ಒಂದು ಪುರಾಣದ ಋಷಿಮುನಿಗಳು ಆಯುರ್ವೇದಿಕ್ ಏನಿದೆಯಲ್ಲ ಅದು ಭಾರತದಲ್ಲಿ ಮಾತ್ರ. ಅದಕ್ಕೋಸ್ಕರ ಯೋಗವನ್ನು ನೀವು ದಿನನಿತ್ಯ ನಿಮ್ಮ ರೂಢಿಯಲ್ಲಿ, ಯಾಕಪ್ಪ ಅಂದ್ರೆ ಈಗ ಯಾವತ್ತೇ ಒಂದು ಜಡ್ಡು ಬಂದಾಗ ಹಾಸ್ಪಿಟ್ಲಿಗೆ ಹೋಗೋದಲ್ಲ, ಕಲ್ಲು ಮತ್ತೆ ನೀವು ಹಲ್ಲಿಗೆ ಕಲ್ಲಿಗೆ ಏನು ವ್ಯತ್ಯಾಸ ಇರ್ತಪ್ಪ ಅಂದ್ರ, ನೀವು ಕಲ್ಲು
ಒಂದ್ ಸಣ್ಣದಿದ್ರು ಕಡೆನ ಏನಂತೈತಿ ಹಲ್ಲು ಅದು ಜುಮ್ ಅಂತೈತಿ. ಒಂದು ಹಲ್ಲು ನೋವು ಬಂದ್ರೆ ಎಷ್ಟು ಬ್ಯಾನ್ ಆಕೈತಪ್ಪ ಅಂದ್ರ ನಮಗಿದು ಜಲಮನ ಬ್ಯಾಸರ ಆಗೈತೆ ಅನ್ಸುತ್ತ. ಹೆಂಗ ಅನ್ಸುತ್ತ? ಜಲಮ ನಮ್ಗೆ ಬೇಡ, ಬೇರೆ ಒಂದು ಹಲ್ಲು ನೋವು ಬಂದ್ರ. ಆದ್ರ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಗಮನನೇ ಇಟ್ಕೊಂಡಿರಂಗಿಲ್ಲ. ಇವತ್ತಿನ ದಿವಸ ಎಲ್ಲರೂ ಒತ್ತಡದ ಜೀವನ ಆಗಿರ್ತದೆ. ವಿದ್ಯಾರ್ಥಿಗಳಿಗೆ 7ನೇ ಕ್ಲಾಸ್ ಇದ್ರೆ 8ನೇ ಕ್ಲಾಸ್ ಇದ್ರೆ ಅವ್ರಿಗೆ ಮುಂದೆ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕು, PUC ಓದ್ಬೇಕು, ಡಿಗ್ರಿ ಓದ್ಬೇಕು, ಡಿಗ್ರಿ ಆದ ನಂತರ ಒಂದು ನೌಕರಿ ತಗೋಬೇಕು, ನೌಕರಿ ತಗೊಂಡ ನಂತರ ಒಂದು ಮದುವೆ ಆಗ್ಬೇಕು, ಮದುವೆ ಆದ ನಂತರ ಮನಿ ಕಟ್ಟಬೇಕು, ಮನಿ ಕಟ್ಟಿಂದ ಕಾರ್ ತಗೋಬೇಕು. ಬೇರೆ ಆಸೆಗಳು ಏನಿದಾವಲ್ಲ ಎಂಡ್ ಅನ್ನೋದೇ ಇಲ್ಲ. ಅಂದ್ರೆ ಮಾತ್ರ ಹಾಸ್ಪಿಟ್ಲ್ ಹೋಗ್ತೀವಿ ಹೊರತಾಗಿ ನಾವು ಯಾರು ಮೊದಲನೇವರ ಈ ನಮ್ಮ ಯೋಗದ ಪರಂಪರೆಯನ್ನು ಬೇರೆ ನಾವು ಒಂದು ಆಚರಣೆಯ ಮೂಲಕ ಆಚರಿಸೋದಲ್ಲ. ಇದನ್ನು ದಿನನಿತ್ಯ ಯೋಗವನ್ನು ಮಾಡಿ ಇಂಗ್ಲಿಷ್ ಟ್ಯಾಬ್ಲೆಟ್ ಅನ್ನು ಏನು ಮಾಡಬೇಕು, ಹೊಡೆದೋಡಿಸ್ಬೇಕು. ಯೋಗ ಒಂದು ಸಾಗರ, ಈಜಲು ಬರಿ ಬೇಸರ, ಈಜಿದ್ದಡ ಸೇರಿದರೆ ಆಗುವುದು ಸುಖ ಸಾಗರ ಅಂತೆ ಶಾಯರಿ ಹೇಳ್ತಾ. ಯಾಕಪ್ಪ ಅಂದ್ರ ಖಾಲಿ ಹೊಟ್ಟಿಲಿ ವ್ಯಾಯಾಮ ಮಾಡೋ ನೀನು ಯೋಗ, ಊಟ ಮಾಡಿ ನಂತರ ಆರಾಮ್ ಓಡಿಸುತ್ತ ನಿನ್ನ ರೋಗ. ಇದಕ್ಕೆಲ್ಲ ಕಾರಣ ಒಂದೇ ಒಂದು ಯೋಗ. ಯೋಗ ನಾವು ಯಾವುದೇ ಒಂದು ಮನೆ ಕಟ್ಟಬೇಕಪ್ಪ ಅಂದ್ರೆ ಏನ್ ಹೇಳ್ತೀವಿ? ಯೋಗ ಐತೆ ನೋಡ್ತೀವಿ. ಯಾವುದೇ ಒಂದು ಜನ್ಮ ಆದ್ರ ಸತ್ರ ಕೆಟ್ಟ ಎಲ್ಲದಕ್ಕೆ ಏನಂತಾರೆ ರಾಜಯೋಗ. ಅದು ಕೂಡ ಇದ್ರಾಗ ಯೋಗದ ಕೂಡ ಬಂದಂತಹದ್ದು ಒಂದು ಯೋಗನ ರಾಜಯೋಗ. ನೀವು ಕೂಡ ದಿನನಿತ್ಯ ಯೋಗವನ್ನು ಬರೀ ಹೇಳಿ ಕೇಳಿ ಮಾಡೋದಲ್ಲ. ನಿಮ್ಮ ಮನೆಯಾಗ ಹಿರಿಯರು ಇರ್ತಾರ, 20-30 ವಯಸ್ಸಿನ ಹುಡುಗರಿಗೆ ಎಲ್ಲರಿಗೂ ಇವತ್ತಿನ ಮೆಟ್ಟಿಗೆ BP ಶುಗರು. ನಿಮ್ಮ ಶರೀರದ ಬಗ್ಗೆ ಒಂದು ಸ್ವಲ್ಪ ಗಮನವಿರಲಿ. ಇವತ್ತು ವರ್ಷದ ಯೋಗದ ಥೀಮ್ ಏನೈತಪ್ಪ ಅಂದ್ರ ಎಲ್ಲರೂ ಹುಟ್ಟು ಆದ ನಂತರ ಸಾವು ಇರುತ್ತೈತೆ ಅಂತ. ಅಂದ್ರ ಮುಪ್ಪು ಎಲ್ಲರಿಗೆ ಕಟ್ಟಿಟ್ಟ ಬುತ್ತಿ. ಆದ್ರ ಮುಪ್ಪು ಆದ ನಂತರ ಏನಕ್ಕಪ್ಪ ಅಂದ್ರ ನಮ್ಮ ನರನಾಡಿಗಳು ಎಲ್ಲವೂ ಏನಕ್ಕವಲ್ಲ ಕೆಲಸ ಒಂದ್ ಸ್ವಲ್ಪ ಕಡಿಮೆ ಮಾಡ್ತವು. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಪ್ಪ ಅಂದ್ರ ದಿನನಿತ್ಯ ಸಾಧ್ಯವಾದಷ್ಟು ಯೋಗಾಸನವನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ನಾನು ಇಷ್ಟೇ ಹೇಳೋದು, ಇವತ್ತ ಎಲ್ಲರೂ ಕೈ ಮುಂದ್ ಮಾಡ್ಬೇಕು. ಒಂದು ಶಪಥ ಮಾಡ್ರಿ, ನಿಮ್ಮ 5 ಕೆಟ್ಟ ಚಟಗಳನ್ನು ನಿಮ್ಮ ಮನಸ್ಸಲ್ಲಿ ಅನ್ಕೋರಿ. 5 ಕೆಟ್ಟ ಚಟಗಳನ್ನು ಈ ವೇದಿಕೆ ಮುಖಾಂತರ ನಾನು ಬಿಡ್ತೇನೆ ಅಂತೇಳಿ ನೀವು ಶಪಥ ಮಾಡಬೇಕು. ಆದ್ರೂ ಕೂಡ ಒಂದು ಯೋಗವನ್ನು CME ಗುರುಗಳು ವೇದಿಕೆಗೆ ಆಗಮಿಸಬೇಕು. ಹೆಬ್ಬೆಟ್ಟು ಮತ್ತು ಇದು ಯೋಗ ಮುದ್ರಾಸನದಾಗ ನಿಮ್ಮ 2 ಕೈ ಮಾಡಬೇಕು, ಮೊಣಕಾಲ ಹತ್ರ ಇಟ್ಕೋರಿ ಸೀದಾ. ಯೋಗಾಸನ ಮಾಡೋದಕ್ಕಿಂತ ಮುಂಚೆ ಮತ್ತೆ ನಾವು ಹಾಕುವಂತ ವಸ್ತ್ರ ಏನಾಗಿರ್ಬೇಕು, ಲೂಸ್ ಆಗಿರ್ಬೇಕು. ಮಾಡಬೇಕಾದ್ರ ಯಾರಿಗಾದ್ರೂ ಕೈ ಕಾಲು ಬ್ಯಾನ್ ಆದ್ರ ಆಸನಲಿಂದ್ರ ದೂರ ಇಳಿಬೇಕು. ದೂರ ಇಳಿಯೋದು ಹೆಂಗಪ್ಪ ಅಂದ್ರ ನೀವು ಕುಂತ ಮಾಡೋ ಆಸನದಾಗ ನಿಮ್ಗೆ ಮಾಡಕ್ ಆಗಲ್ಲಪ್ಪ ಅಂದ್ರ ಸೈಡ್ ಹಂಗ ಕುಂದರ್ಬೇಕು. ಈ ಯೋಗೇಶ ಪದೇನ ವಾಚಂ ಮಾಲಂ ಶರೀರ ರಹಸ್ಯ ಚೇ ವೈದ್ಯಕೇನ ಯೋಪಾಕರೋತಂ ಪಾತಾಂಜಲಿ ಪಾರಾಂಜಲಿ ರಾಮವೋ ಸಮೇ. ಈಗ 2 ಕೈ ಮುಂತೊಂಬರ್ರಿ. ಮುಂದ ಅಂಗೈ ಮುಂದ
ಆದ್ರೂ ಕೂಡ ಕಾಲನ್ನು ಹಿಂಬಡ ಮ್ಯಾಗ ಹತ್ಬೇಕು. ಉಸಿರಾಟವನ್ನು ಒಂದು ಸೆಕೆಂಡ್ ನಿಂದಿಸ್ಬೇಕು. ಸ್ಲೋ ಆಗಿ ಆದ್ರೂ ಕೂಡ ಕಾಲನ್ನು ಎತ್ತಬೇಕು ಮ್ಯಾಗ. ಎರಡು ಕೈ ಕಿವಿಗೆ ಟಚ್ ಆಗಿ ಎರಡು ಕೈ ನೀವೇನ್ ಮಾಡ್ಬೇಕಪ್ಪ ಅಂದ್ರ ನಿಮ್ಗೆ ನಿದ್ದೆ ಬಂತಪ್ಪ ಅಂದ್ರ ನಿಂತು ಮಾಡುವ ಆಸನದಾಗ ವಕ್ರಾಸನದಾಗ ನಿಂದಿರ್ಬೇಕು. ವಕ್ರಾಸನ ಹೆಂಗಪ್ಪ ಅಂದ್ರ ನೀವು ಎಡಗಾಲ ಸೀದಾ ಇರ್ಬೇಕು, ಬಲಗಾಲನ್ನ ತಗೊಂಡು ಕಿವಿಗೆ ಟಚ್ ಇರ್ಬೇಕು, ನಿಮ್ ಕೈ ಆಕಾಶಕ್ಕೆ ನೋಡ್ಬೇಕು. ಈಗ ಕೈ ಬ್ಯಾಲೆನ್ಸ್ ಇರ್ಲಿ, ಭುಜಂಗಾಸನ. ವಾಪಸ್ ಯಾವ ಕಾಲನ್ನ ನೀವು ಹಿಂದೆ ಓದಿದ್ರಲ್ಲ ಅದೇ ಕಾಲನ್ನ ಮುಂದ್ ತರಬೇಕು. ಉಸಿರಾಟವನ್ನು ತಗೊಂತಿರಲ್ಲ ಮತ್ತೆ ಆಯಸ್ಸನ್ನು ಹೆಚ್ಚಾಗುತ್ತೆ. ಮನಸ್ಸು ಎಷ್ಟು ರಿಲ್ಯಾಕ್ಸ್ ಆಗಿ ಫೀಲ್ ಆಗ್ತದಂತೆ. ಸೊ ಮಾರ್ನಿಂಗ್ ಬೆಳಿಗ್ಗೆ ಇಷ್ಟು ಹೇಳಿಕೊಟ್ಟಿರುವಂತ ಏನು ಆಸನಗಳಿದಾವೆ, ಯೋಗಾಸನ ಮಾಡ್ಲಿಕ್ಕೆ ನಿಂತರೆ ಆಸನಗಳು ಮುಗಿಯಂಗಿಲ್ಲ, ಅಷ್ಟೊಂದು ಆಸನಗಳಿದಾವೆ. ಇವ್ರು ಹೇಳಿಕೊಟ್ಟಿರುವಂತ ಇವತ್ತೇನು ಒಂದು 10 ರಿಂದ 12 ಆಸನಗಳು ಹೇಳಿದಾರೆ, ಅಷ್ಟೇ ಆಸನಗಳು ಕೂಡ ನೀವು ಡೈಲಿ ಮಾಡಿದ್ರೆ ನಿಮ್ಮ ಇಡೀ ದಿನ ಚೆನ್ನಾಗಿರ್ತದೆ, ಖುಷಿಯಾಗಿರ್ತೀರಿ, ಕೆಲಸ ಮಾಡ್ತೀರಿ, ಎಫಿಷಿಯಂಟ್ ಆಗಿರ್ತೀರಿ. ನೀವು ಯಾವುದೇ ಕಾರ್ಯ ಮಾಡಿದ್ರು ಅದನ್ನ ಸಿದ್ಧಿ ಆಗ್ತದೆ. ಸೊ ಅದಕ್ಕೆ ಇವತ್ತು ಒಂದೇ ದಿವಸಕ್ಕೆ ಸೀಮಿತಗೊಳಿಸಿದ್ರೆ ದಿನನಿತ್ಯ ನೀವು ಎಲ್ಲರೂ ಯೋಗ ಮಾಡ್ರಿ, ಎಲ್ಲರೂ ಆರೋಗ್ಯವಂತಾಗಿರ್ರಿ, ನಿಮ್ಮ ಕೆಲಸದಲ್ಲಿ ಉತ್ತೀರ್ಣರಾಗಿರಿ ಅಂತ ಹೇಳಿ ವೇದಿಕೆ ಮೇಲಿರುವಂತ ಈ ವಿಶ್ವ ಯೋಗ ದಿನಾಚರಣೆಗೆ ಕೈ ಜೋಡಿಸಿದ್ದಕ್ಕಾಗಿ ಹಾಗೂ ಸೇರಿರುವಂತ ಎಲ್ಲ ಯೋಗ ಪಟುಗಳಿಗೆ ಎಲ್ರಿಗೂ ತಾಲೂಕಾಡಳಿತ ವತಿಯಿಂದ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ತಾಲೂಕ್ ಪಂಚಾಯತಿಯವರು ಮಾತಾಡಬೇಕು. ಥ್ಯಾಂಕ್ ಯು.